ಹುಡುಗಿ ಚಂದ ಮೌನದ ರೂಪವೇ ಅಂದ ಚಂದಕ್ಕೆ ಚಂದವಂತೆ ನಿನ್ನ ಅಂದವು ಮುದ್ದಿನ ಹುಡುಗಿ ಚಂದ ಮೌನದ ರೂಪವೇ ಅಂದ ಚಂದಕ್ಕೆ ಚಂದವಂತೆ ನಿನ್ನ ಅಂದವು. ಚಂದನವ್ರೆ 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 ಯಾನ ಇದು ಕನ್ನಡ ರಾಜ್ಯೋತ್ಸವ ಮಾಡೋ ಅಂದ್ಬಿಟ್ಟು ನಿಂತ್ಕೊಂಡೆ ನಿದ್ದೆ ಮಾಡ್ತಾ ಇದ್ದೀರಲ್ಲ. ನಿದ್ದೆ ಮಾಡ್ತಿಲ್ಲ ಪುಟ್ಮಲ್ಲಿ ಅವರೇ, ನೀವು ದೀಪ ಹಚ್ತಾ ಇದ್ರಲ್ಲ, ಆ ದೀಪದ ಬೆಳಕಲ್ಲಿ ನೀವು ಎಷ್ಟು ಚೆನ್ನಾಗಿ ಕಾಣ್ತಿದ್ರಿ ಗೊತ್ತಾ. ನಿಮ್ಮನ್ನು ನೋಡ್ತಾ ನೋಡ್ತಾ ಹಾಗೆ ಸ್ವರ್ಗದಲ್ಲಿ ಒಂದು ರೌಂಡ್ ನೋಡ್ಕೊಂಬಂದ್ಬಿಟ್ಟೆ. ಯಾನಂದ್ರಿ ಇವರೇ ಕನ್ನಡ ರಾಜ್ಯೋತ್ಸವ ಮಾಡ್ತಿರೋದು ಸ್ವರ್ಗದಲ್ಲಿ ರೌಂಡ್ ಹೊಡೆದಂಗೆ ಅನಿಸ್ತಿದೆ ಅಂದೆ. ನೀವೇನ್ ಮಾತಾಡ್ತಾ ಇದ್ರಿ ನಂಗೆ ಒಂದು ಅರ್ಥ ಆಯ್ತಿಲ್ಲ. ನೀ ಚಂಡಿಬಾಯಿ ರಾವ್ಕಾಲ ಬಂತು, ರಾವ್ಕಾಲ. ಬೇಗ ಬೇಗ ಪೂಜೆ ಶುರುಬೇಡಿ. ಐ ಲೈಕ್ ಇಟ್. ರಾವು ಕಾಲ ಮುಗಿದು ಪೂಜೆ ಮಾಡೋದಿರಲಿ, ಒಳ್ಳೆ ಪೂಜೆ ನಡೆಯೋ ಟೈಮಲ್ಲಿ ರಾಹು ಅಡ್ಡ ಬಂದಾಗ ಬಂದ್ಬಿಟ್ಟಿಯಲ್ಲೋ. ಜಾನಿ ಹೀಗೆ ಮಾತಾಡ್ತಿರ್ತೀರಾ ಅಥವಾ ಪೂಜೆ ಶುರು ಮಾಡ್ತೀರಾ? ಮಾಡೋಣ ಪುಟ್ಮಲ್ಲಿ ಅವರೇ, ಪೂಜೆ ಮಾಡಿ. ಮದುವೆ ಬನ್ನಿ ಶುರು ಮಾಡ್ಕೊಳ್ಳೋ. ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿಂದವೋ ಮುದ್ದಿನ ಕರು ಕನ್ನಡ. ಐ ಲೈಕ್ ಇಟ್. ನಾನು ಹೇಳಿದ್ದು ಎಲ್ರಿಗೂ ಕೊಡು ಅಂತ, ಮೊದಲು ನೀನೇ ತಿನ್ನು ಅಂತ ಅಲ್ಲ. ಜಾನಿಬಾಯ್ ನಾನು ತಿಂದದ್ದು ಅದಕ್ಕಲ್ಲ, ಟೇಸ್ಟ್ ನೋಡಿ ಟೇಸ್ಟ್ ರಿಪೋರ್ಟ್ ಕೊಡು ಅಂತ. ಟೇಸ್ಟ್ ಚೆನ್ನಾಗಿದೆಯೋ ಇಲ್ವೋ ಅಂತ ತಂದ ಮೇಲೆಲ್ಲ ಟೇಸ್ಟ್ ಮಾಡೋದು, ಅದಕ್ಕೆ ಮೊದಲೇ ಟೇಸ್ಟ್ ಮಾಡಬೇಕು. ಹೋಗಿ ಎಲ್ರಿಗೂ ಕೊಡು, ನಾನಾಗಲೇ ಟೇಸ್ಟ್ ಮಾಡಾಗಿದೆ. ಐ ಲೈಕ್ ಇಟ್. ಈ ಗೌಡ್ರೆ, ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ಅಂದ್ರು ಸ್ವೀಟ್ ತಿನ್ನ ಕೈ ಚಾಚ್ತಾರಲ್ಲ, ನಾಚಿಕೆ ಆಗಲ್ವೇನ್ರಿ? ಅನ್ನಪ್ಪನವ್ರೆ ಒಸಿ ತಡ್ಕೊಳ್ಳಿ, ಯಾರಿಗೆ ನಾಚಿಕೆ ಆಗ್ಬೇಕು ಯಾರಿಗೆ ನಾಚಿಕೆ ಆಗ್ಬಾರ್ದು ಅಂತ ಜನಗಳೇ ತೀರ್ಮಾನ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮಾನ್ಯ ಬಂಧುಗಳೇ, ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಹಿರಿಯರೇ ಕಿರಿಯರೇ, ಬಟಾಣಿಗಳೇ, ಪುಟಾಣಿಗಳೇ, ಚಿಟಾಣಿಗಳೇ, ಆಮೇಲೆ ಪುಟ್ಪಲ್ಲಿ ಉರಿ ಬಿಸಿಲಲ್ಲಿ ಬಂದು ಮೈಯೆಲ್ಲ ಉರಿತಾ ಇದೆ. ಹೋಗಿ ಕುಳ್ಬಿಟ್ಟು ಶರ್ಬತ್ ಮಾಡ್ಕೊಂಬೋಗಮ್ಮೆ. ಈಗ ಕಮ್ಮಿ ಹಿಂಗಳ್ತಾ ಇದೆ. ನಾನು ಕುಳ್ಗುಟ ಶರ್ಬತ್ ಕೇಳ್ದಿ, ಹೋಗಿ ಸೆಂಚುರಿ ಗೌಡ್ ಅಂತ ವರದಕ್ಷಿಣೆ ತಕ್ಕ ಮಾತು ಕೇಳಲಿಲ್ಲ. ಇವತ್ತೇನಾಯ್ತು ಗೊತ್ತಾ? ಚೆನ್ನಾಗಿ ಕೇಳ್ದಕ್ಕಮ್ಮೆ, ಪ್ರಪಂಚದಲ್ಲಿ ಏನೇನಾಯ್ತು ಅಂತ ಗೊತ್ತಾಗಕ್ಕ ನಾ ಏನ್ ಬೆಂಗಂಟ ಹೊರಕಟ್ಕೊಂಡು ಮಾಡೋಣ. ಪಾಪಣ್ಣ ನಾನು ಹೇಳೋದನ್ನ ಹುಸಿ ಕೇಳಿ. ಇವತ್ತು ಆಚೆ ನಿಂತಿದ್ದ ಯಾವನ ರೌಡಿ ಬಂದು ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ರೇಗಿಸ್ಬಿಟ್ಟ. ಆಮೇಲೆ ಪುಟ್ಬಲಿ ನಿನ್ನ ಬುಲ್ಬುಲ್ ಅಂತ ಕರಿಯಕ್ಕ ಅವನೇನ್ ನಾವು ಜಲೀಲ ಅನ್ಕೊಂಡ್ಬಿಟ್ಟಿದ್ದಾನ. ಜಲೀಲ ಆಗಿದ್ರೆ ಇಂದು ಮುಂದೆ ನೋಡಿದ್ರೆ ಸೈಕಲ್ ಎತ್ಕೊಂಡು ಹೊಂಟೋಯ್ತಿದ್ದೇನೆ. ನೀನ್ ಯಾನ ಪರೋಡಿ ಇದ್ದಂಗಿದ್ದ. ಆಮೇಲೆ ಪುಟ್ಬಲಿ ಅವನ್ ಯಾವನ ದಡ್ ಬೊಟ್ಟೆತದು ಅನ್ಸುತ್ತೆ. ನೀವ್ ಹೇಳ್ಬೇಕಿತ್ತು ನನ್ನ ಹೆಸರು ಬುಲ್ಬುಲ್ ಅಲ್ಲ ಪುಟ್ಮಲ್ಲಿ ಅಂತ. ಪಾಪಣ್ಣ ನಿಮ್ ಹೆಂಡ್ರನ್ನ ಯಾವನ ಒಬ್ಬ ರೌಡಿ ರೇಗಿಸಿದ್ರೆ ನಿಮ್ಗೇನ್ ಕೋಪನೇ ಬರಲ್ವಾ? ಪುಟ್ಬಲಿ ಯಾವ ನನ್ನೆಂಡ್ರನ್ನ ರೇಗಿಸ್ತಾವ, ನೀನೇನು ತಲೆ ಕೆಡ್ಸ್ಕೋಬೇಡ. ಈಗಲೇ ಹೋಗಿ ಅವನ್ನ ಎತ್ತಾಕೊಂಬಂದು ಅಟ್ಟಟ ಉದ್ದದ ಸಿಕ್ತಾಕ್ಬಿಡ್ತೀನಿ. ಅವೇನಿದ್ದಾನು ಅಂತ ಹೇಳು. ಅವನು ನನ್ನ ರೇಗಿಸ್ಬಿಟ್ಟು ಅವ್ರಟ್ಟೆ ಸಿಮ್ ಕಾರ್ಡ್ ಕೊಟ್ಟಾಗವನೆ. ಇರಿ ತಂದ್ಕೊಡ್ತೀನಿ. ಅದು ಸಿಮ್ ಕಾರ್ಡ್ ಅಲ್ಲ ಕಮ್ಮಿ, ವಿಸಿಟಿಂಗ್ ಕಾರ್ಡು. ಹಿಡಿದ್ರೆ ಚಾಡ ಅದನ್ನ ಕೊಟ್ಟಾನೆ. ಏನ್ ವಿವೇಕ್ ಇಲ್ದರ ತರ ಮಾತಾಡ್ತಿರಲ್ಲ. ಆಮೇಲೆ ಪುಟ್ಬಲಿ ನಾನು ಇಲ್ಲಿ ಸೀರಿಯಸ್ ಆಗಿ ಮಾತಾಡಿದ್ರೆ ನನ್ನೇ ವಿವೇಕ್ ಇಲ್ದೆ ಮಾತಾಡಿದೆ ಅಂದಯ. ಮತ್ತಿನ್ನೇನ್ ಬಾಬಣ್ಣ, ನೀವೇನು ಸೀರಿಯಸ್ ಆಗೋದ್ ಬೇಡ. ಚಂದನ್ ಅವರು ಸೀರಿಯಸ್ ಆಗವ್ರೆ. ಆಮೇಲೆ ಪುಟ್ಮಲಿ ನನ್ನೆಂಡ್ರನ್ನ ರೇಗಿಸ್ತಕ್ಕ ಅವನ್ ತೋಲಣ್ಣಾಯಕ ಸೀರಿಯಸ್ ಆಗಕ್ಕ ನಾನೇ ಸೀರಿಯಸ್ ಆಯ್ತೀನಿ. ಬಾಬಣ್ಣ ನಾನು ಹೇಳ್ದದು ಹಂಗಲ್ಲ.
ಅವ್ರ ರೌಡಿ ಬಂದು ನನ್ನ ರೇಗಿಸ್ತಾ ಇದ್ನ ಚಂದನ್ ಅವರು ಕಾಪಾಡಕ್ ಬಂದ್ರು. ಆ ರೌಡಿ ಹಿಂದೆ ಮುಂದೆ ನೋಡಿದೆ ಚಂದನ್ ಅವ್ರಿಗೆ ತಾರ ಮಾರ ತದಕ್ಬಿಟ್ಟ. ಅದಕ್ಕೆ ಪುಟ್ಪಲ್ಲಿ ಹೇಳೋದು ಗಂಡಸ್ತನ ಇರಬೇಕು ಅಂತ. ಆ ಜಾಗದಲ್ಲಿ ನಾ ಏನಾರು ಇದ್ದಿದ್ರೆ ಆ ರೌಡಿ ಕಾಲಕ್ ಬಿದ್ದು ನನ್ನ ಹೆಂಡತಿನ ರೇಗಿಸ್ಬೇಡಪ್ಪ ಅಂತ ಕೇಳ್ಕೊತಾ ಇದ್ದಿ ತಾನೆ. ನಿಮ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ಹೋಗ್ ಕುಳ್ಗುಟ ಶರಬತ್ ತಕೊಂಬೋಗು ಅಂದಿ. ಹೋಗ ಮಧುರ ಅವ್ರ ಒಳ್ಳೆ ನಟ. ಅಲ್ಲ ಟ್ಯೂಬಲ್ಲಿರೋ ಮುಲಾಮ್ನ ಔಷಿಡ್ಬೋದು, ಮೊಕ್ಕದ ಮೇಲೆ ಇರೋ ಗಾಯನ ಔಷಿಡಕ್ಕದ್ದ. ಹಚ್ಕೊಳ್ಳಿ ಪಾಪ ಏಟ್ ತಿಂದು ಶಾನಿ ನೋವಾಗ್ಬಿಟ್ಟದೆ. ನೋವು ಆಗದೆ ಇರುತ್ತೋ ಗೌಡ್ರ? ನನ್ ಜಾನಿ ಅಂತ ಹೀರೋ ಕೆಲಸ ಮಾಡಿದಾರ ಗೊತ್ತಾ? ಮಧುರ ಅವ್ರೆ, ಸಿನಿಮಾದಲ್ಲಿ ಮಾತ್ರ ಹೀರೋಗಳಾಗೋದು, ನಿಜ ಜೀವನದಲ್ಲಿ ಆಗಕ್ಕಾಗಲ್ಲ ಕಂಬುಡಿ. ಆದ್ರೂ ಅಣ್ಣಯ್ಯಪ್ಪನವ್ರನ್ನ ಮೆಚ್ಚಲೇಬೇಕು ಅಲ್ವಾ? ಮತ್ತೆ ಆ ಜಾಗದಲ್ಲಿ ಜಾನಿ ಏನಾದ್ರು ಇಲ್ಲ ಅಂದಿದ್ರೆ ಮಧು ಈಗಿದ್ದೆಲ್ಲ ಬೇಕಾ? ಜಾನಿ ನಿಮ್ ಹೀರೋಯಿಸಮ್ ಏನು ಅಂತ ಗೌಡ್ರಿಗೂ ಗೊತ್ತಾಗ್ಲಿ. ಆ ಜಾಗದಲ್ಲಿ ಗೌಡ್ರು ಇದ್ದಿದ್ರೆ ಏನ್ ಮಾಡ್ತಿದ್ರು ಅಂತ ನನಗ್ ಗೊತ್ತಿಲ್ವಾ? ಮಧುರ ಅವ್ರೆ, ನನ್ನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಗೊತ್ತಲ್ಲ, ಸಿಂಹ ಗರ್ಜಿಸರ್ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸರ್ ನಾಡೇ ನಡುಗ್ತದೆ. ನಾನು ಹೀರೋಯಿಸಮ್ ಅಲ್ಲಿ ಅಣ್ಣಯ್ಯಪ್ಪನವ್ರಿಗಿಂತ ಒಂದ್ ಕೈ ಮೇಲು. ಹೌದಾ? ನೀವ್ ಆ ಜಾಗದಲ್ಲಿ ಇದ್ದಿದ್ರೆ ಆ ಮಗುನ ಬೈಕ್ ಆಕ್ಸಿಡೆಂಟ್ ಇಂದ ಕಾಪಾಡ್ತಿದ್ರಾ? ಮಧುರ ಅವ್ರೆ, ಯಾವ ಮಗು ಯಾವ ಬೈಕ್ ಆಕ್ಸಿಡೆಂಟು ನನಗೊಂದು ಅರ್ಥ ಆಯ್ತಾ ಇಲ್ಲಪ್ಪ. ಇದೇನ್ ಗೌಡ್ರೆ ಹೀಗ್ ಕೇಳ್ತಿದ್ದೀರಾ? ಜಾನಿಗೆ ಏನಾಗಿದೆ ಅಂತ ನಿಮಗ್ ಗೊತ್ತಿಲ್ವಾ? ಅದು ಅದನ್ನೆಲ್ಲ ತಿಳ್ಕೊಂಡು ಗೌಡ್ರಿಗೆ ಏನಾಗಬೇಕಾಗಿದೆ? ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರಿಗೆ ಏನಾಗದಂತ ನನಗೆ ಚಂದಾಗ ಗೊತ್ತು. ಆದ್ರೆ ನೀವ್ ಯಾನ್ ಹೇಳ್ತಾ ಇದ್ರಿ ಅಂತ ನನ್ಗೆ ಅರ್ಥ ಆಯ್ತಾ ಇಲ್ಲಪ್ಪ. ಗೌಡ್ರೆ ಯಾಕೆ ಹೀಗೆ ಕನ್ಫ್ಯೂಸ್ ಮಾಡ್ತಿದ್ದೀರಾ? ಒಂದ್ಸಲ ಗೊತ್ತು ಅಂತಿದ್ದೀರಾ, ಇನ್ನೊಂದ್ಸಲ ಗೊತ್ತಿಲ್ಲ ಅಂತಿದ್ದೀರಾ. ಏನಾಗಿದೆ ನಿಮ್ಗೆ? ಪ್ರೇಮ ಜ್ವರ. ಮಧು ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಓ ಅಣ್ಣಯ್ಯಪ್ಪನವ್ರೆ, ಏಟಾಗಿರೋದು ನಿಮ್ಗೆ, ನೀವು ಸೈಲೆಂಟ್ ಆಗಿ ರೆಸ್ಟ್ ತಗೋಬೇಕು. ಹೋಗ್ ಮನೆ ಕಳಿ. ಹೌದು ಜಾನಿ, ನೀವ್ ಹೋಗಿ ರೆಸ್ಟ್ ಮಾಡಿ. ಬೈಕ್ ಆಕ್ಸಿಡೆಂಟ್ ಅಲ್ಲಿ ಪೆಟ್ ಮಾಡ್ಕೊಳ್ಳೋದಂದ್ರೆ ಏನ್ ಸುಮ್ನೆನಾ? ಮಧುರ ಅವ್ರೆ, ಆಗ್ನಿಂದ ನೀವು ಬೈಕ್ ಆಕ್ಸಿಡೆಂಟು ಅಂತಿದಾರಲ್ಲ, ಯಾರಿಗೆ ಬೈಕ್ ಆಕ್ಸಿಡೆಂಟ್ ಆಗಿರೋದು? ಓ ಗೊತ್ತಾಯ್ತು ಕಂಬುಡಿ. ನೆನ್ನೆ ನನ್ನ ಫ್ರೆಂಡು ಪ್ರವೀಣ ನಿಂತಿರೋ ಲಾರಿಗೆ ಹೋಗಿ ಗುದ್ಬಿಟ್ನಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದಾರೆ. ಗೌಡ್ರ ತಮಾಷೆ ಮಾಡ್ತಿದ್ರಾ? ಒಂದ್ ಮಗುನ ಬೈಕ್ ಆಕ್ಸಿಡೆಂಟ್ ಇಂದ ಕಾಪಾಡಕ್ ಹೋಗಿತಾನೆ ಜಾನಿ ಈ ರೀತಿ ಮಾಡ್ಕೊಂಡಿರೋದು. ಓಹೋ, ಚಿತ್ರಕಥೆ ಶಾನೆ ಪಸಂದ್ ಆಗದೆ. ಅಣ್ಣಯ್ಯಪ್ಪನವ್ರೆ, ಮಧುರ ಅವ್ರನ್ನ ಮೆಚ್ಚಕ್ಕೆ ಯಾವ ಚಿತ್ರಕಥೆ ಹೇಳಿದ್ರಿ ಅಂತ ಹೊಸಿ ತಿಳ್ಕೊಬೋದಾ? ಈಗ ಗೌಡ್ರೆ, ಅದೆಲ್ಲ ನಿಮ್ಗೆ ಯಾಕ್ರಿ? ಸುಮ್ಮನೆ ಜಾಗ ಖಾಲಿ ಮಾಡಿ. ಗೌಡ್ರ ನಾನ್ ಹೇಳಿದ್ದು ಸಿನಿಮಾ ಕಥೆನಾ? ಮಧುರ ಅವ್ರ, ನೀವು ಹೇಳ್ತಾರ ಸಿನಿಮಾ ಕಥೆ ಅಲ್ಲ. ಅಣ್ಣಯ್ಯಪ್ಪನವ್ರು ನಿಮ್ ತಾವ್ ಹೀರೋ ಆಗಕ್ ಹೋಗಿ ಕತೆ ಹೇಳೋರಲ್ಲ, ಅದು ಸಿನಿಮಾ ಕಥೆ ಎಂದಿ. ಜಾನಿ, ಗೌಡ ಹೇಳ್ತಿರೋದ್ ನಿಜಾನಾ? ಮಧುರ ಅವ್ರೆ, ಈ ವಿಷಯನ ಅಣ್ಣಯ್ಯಪ್ಪನವ್ರು ಯಾನ್ ಕೇಳಿರಿ? ಸಂಪೂರ್ಣ ರಾಮಾಯಣನ ನಾ ಹೇಳ್ತೀನಿ ಕೇಳಿ. ಪುಟ್ಮಲ್ಲಿನ ರೇಗಿಸ್ಕೊಂಡು ಯಾವನೋ ಒಬ್ಬ ರೌಡಿ ಬಂದಿದ್ದಂತೆ. ಪುಟ್ಮಲ್ಲಿ ಮುಂದೆ ಅವನು ಹೊಡೆದ್ಬಿಟ್ಟು ಇವರು ಹೀರೋ ಅನ್ನಿಸ್ಕೊಳಕ್ ಹೋದ್ರಂತೆ. ಆದ್ರೆ ಅವನೇ ಇವ್ರಿಗೆ ಹೊಡೆದ್ಬಿಟ್ಟು ಬ್ಯಾನಿಸ್ಬಿಟ್ನಂತೆ. ದಿನಕ್ಕೊಂದೊಂದು ಸೇಬ್ ತಿಂತಾ ಇದೆ ಇಲ್ಲ. ಇವತ್ತಿಗೆ ಖರ್ಚು ಎಷ್ಟಾಗಿದ್ದು ಗೊತ್ತಾ? 9,99,000. ಇದನ್ನೆಲ್ಲ ನಿಮ್ ಡ್ಯಾಡು ಕೊಟ್ಟನ. ಕಾಫಿ ಕುಡ್ದಿದ್ದು ಲೆಕ್ಕ ಬರ್ದಿಟ್ಕೊಂಡು ಖರ್ಚು ಜಾಸ್ತಿ ಆಗ್ತದೆ, ಆಮೇಲೆ ಖರ್ಚು ಕಮ್ಮಿ ಮಾಡು ಅಂತ ಬೋದ್ಬಿಟ್ರು. ಕಾಫಿ ಕುಡ್ದಿದ್ನು ಕೂಡ ಲೆಕ್ಕ ಬರ್ದಿಟ್ಟು ಖರ್ಚು ಜಾಸ್ತಿ ಮಾಡ್ತಿದ್ಯಾ, ಕಡಿಮೆ ಮಾಡು ಅಂತ ಬೈದ್ರಂತೆ. ಅದ್ರಲ್ಲಿ ತಪ್ಪೇನಿದೆ? ನೋಟ, ಇನ್ನು 3 ದಿನದಲ್ಲಿ ಲೆಕ್ಕನ ಚುತ್ತ ಮಾಡಿಲ್ಲ ಅಂದ್ರೆ ನಿನ್ನ ಇಟ್ಲ ಕೂಡ ಹಾಕಿ ಚುತ್ತ ಹಾಕ್ಬಿಡ್ತೀನಿ. ಗೌಡ್ರೆ, ಯು ಆರ್ ಅಂಡರ್ ಅರೆಸ್ಟ್.